ನಮಸ್ಕಾರ ವೀಕ್ಷಕರೇ. ತಣ್ಣಗಿದ್ದ ಭಾರತದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಇಂಡಿಯಾ ಅಮೆರಿಕ ಟ್ರೇಡ್ ಡೀಲ್ ಬೆನ್ನಲ್ಲೇ ಇದರಿಂದ ರೈತರಿಗೆ ತೊಂದರೆ ಅನ್ನೋ ಆರೋಪ ಮಾಡಿದ್ದ ರಾಹುಲ್ ಅದನ್ನೇ ದೊಡ್ಡ ಮಟ್ಟದಲ್ಲಿ ಎತ್ತಿಕೊಂಡು ಹೋಗೋದಕ್ಕೆ ಪ್ಲಾನ್ ನಡೆಸಿದ್ದಾರೆ. ಈಗಾಗಲೇ ರೈತ ಪರ ಹೆಸರಿರೋ ವಿವಿಧ ಸಂಘಟನೆಗಳ ಜೊತೆಗೆ ರಾಹುಲ್ ಮಾತುಕತೆಯನ್ನ ನಡೆಸಿದ್ದು ದೇಶದಾದ್ಯಂತ ಗಲಭೆ ಎಬ್ಬಿಸೋದಕ್ಕೆ ತಯಾರಿ ನಡೆಸಿಕೊಂಡಿದ್ದಾರೆ. ಈ ಹಿಂದೆ ಹಲವು ಪ್ರೊಟೆಸ್ಟ್ಗಳು ವರ್ಕ್ ಆಗದೆ ಇರೋದ್ರಿಂದ ಈ ಬಾರಿಯ ಪ್ರೊಟೆಸ್ಟ್ ಎಲ್ಲರ ಎಣಿಕೆಗೂ ಮೀರಿ ದೊಡ್ಡ ಮಟ್ಟದಲ್ಲಿ ಇರಲಿದೆ ಅನ್ನೋ ಲೆಕ್ಕಾಚಾರ ಕೂಡ ನಡೆದಿದೆ. ಪ್ರಮುಖವಾಗಿ ಜನರು ತೊಂದರೆ ಅನುಭವಿಸ್ತಾರೆ, ಇದರಿಂದ ಬೇಸತ್ತು ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕ್ತಾರೆ ಅನ್ನೋ ರೀತಿ ಈ ಹೋರಾಟ ಡಿಸೈನ್ ಆಗಿದೆಯಾ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇನ್ನು ಈ ಬಾರಿಯ ಸೆಷನ್ ಅನ್ನ ಅರ್ಧಕ್ಕರ್ಧ ಡಿಸ್ಟರ್ಬ್ ಮಾಡುವಲ್ಲಿ ಯಶಸ್ವಿಯಾಗಿರೋ ರಾಹುಲ್ ಮುಂದೆ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ವರದಿ ಕೂಡ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಪ್ರತಿಭಟನೆಗಳು ಹೋರಾಟಗಳು ತಪ್ಪ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಖಂಡಿತ ತಪ್ಪಲ್ಲ. ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಸ್ಥಾನ ಇದೆ. ಆಡಳಿತದಲ್ಲಿ ಇರುವವರು ಹಾದಿ ತಪ್ಪಿದಾಗ ಅವರಿಗೆ ಬಿಸಿ ಮುಟ್ಟಿಸೋದು ವಿಪಕ್ಷಗಳ ಕೆಲಸ ಅನ್ನೋದು ನಿಜವೇ. ಆದ್ರೆ ಈ ಹೋರಾಟಗಳೇ ಹಾದಿ ತಪ್ಪೋ ಹಾಗೆ ಕಾಣಿಸ್ತಾ ಇರೋದು ಈಗ ಚರ್ಚೆ ಆಗ್ತಾ ಇರೋ ವಿಚಾರ. ಯುಪಿಎ ಕಾಲದಲ್ಲಿ ಅತ್ಯಂತ ಬಲಿಷ್ಠವಾಗಿದ್ದ ವಿಪಕ್ಷ ಜನರಿಗೆ ಯಾವ ಸಮಸ್ಯೆ ಇದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬೀದಿಗೆ ಬರ್ತಾ ಇದ್ರು. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿದ್ರೆ ಸುಷ್ಮಾ ಸ್ವರಾಜರಂತ ನಾಯಕರು ಕೂಡ ಬೀದಿಗಿಳಿದು ಜನರ ಪರ ದನಿ ಏರಿಸ್ತಾ ಇದ್ರು. ಆ ಹೋರಾಟಗಳಿಗೆ ಒಂದು ಶಿಸ್ತು ಇರ್ತಾ ಇತ್ತು, ಗುರಿ ಇರ್ತಾ ಇತ್ತು, ನಿಗದಿತ ಸಮಯ ಕೂಡ ಇರ್ತಾ ಇತ್ತು. ಆದ್ರೆ ಈಗಿನ ಹೋರಾಟಗಳು ತಿಂಗಳುಗಟ್ಟಲೆ ನಡೆಯುತ್ತೆ ಅನ್ನುವಾಗ ಎಂತವರಿಗಾದ್ರೂ ಸಂಶಯ ಸಹಜ. ಈಗ ಅಂಥದ್ದೇ ಇನ್ನೊಂದು ಹೋರಾಟದ ಸಿದ್ಧತೆ ನಡೆದಂತೆ ಕಾಣಿಸ್ತಾ ಇದೆ. ಸದ್ಯ ಬಂದಿರೋ ಮಾಹಿತಿಗಳ ಪ್ರಕಾರ ಸೆಷನ್ ನಲ್ಲಿ ಟ್ರೇಡ್ ಡೀಲ್ ಬಗ್ಗೆ ಆಧಾರವಿಲ್ಲದ ಆರೋಪಗಳನ್ನ ಮಾಡಿದ ಬೆನ್ನಲ್ಲೇ ರಾಹುಲ್ ಪ್ರೊಟೆಸ್ಟ್ಗೆ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಹಲವು ರೈತ ಸಂಘಟನೆಗಳ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗೆ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಅವರ ಕಡೆಯಿಂದ ಒಪ್ಪಿಗೆ ಸಿಕ್ಕಿದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಈ ಮಾತುಕತೆ ವೇಳೆ ರಾಹುಲ್ 3 ಬೇಡಿಕೆಗಳನ್ನ ಪ್ರಮುಖವಾಗಿ ಇಟ್ಟಿದ್ದಾರೆ ಎನ್ನಲಾಗಿದೆ. ಅದರಲ್ಲಿ ಮೊದಲನೆಯದು ಇಡೀ ದೇಶದಾದ್ಯಂತ ಹೋರಾಟಗಳು ನಡೆಯಬೇಕು. ಎರಡನೆಯದು ಪ್ರತಿ ರಾಜ್ಯಗಳಲ್ಲೂ ಪರಸ್ಪರ ಕೋಆರ್ಡಿನೇಷನ್ ಮಾಡಿಕೊಂಡು ತೀವ್ರತೆಯನ್ನ ಹೆಚ್ಚಿಸಬೇಕು. ಹಾಗೂ ಮೂರನೆಯದು ಈ ಡೀಲ್ ನಲ್ಲಿ ಮಾಡಿಕೊಂಡಿರೋ ಒಪ್ಪಂದಗಳಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಹೇಳಿಕೊಂಡೇ ಅಪೋಸ್ ಮಾಡಬೇಕು. ಇದರಿಂದ ರೈತರಿಗೆ ಸಮಸ್ಯೆ ಅನ್ನೋ ಭಾವನೆ ರೈತರಲ್ಲಿ ಮೂಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ನಡೆಸಬೇಕು ಅನ್ನೋ ಚರ್ಚೆ ನಡೆದಿದ್ದು ಒಪ್ಪಿಗೆ ಆಗಿದೆ ಎನ್ನಲಾಗಿದೆ. ಈ ಬಾರಿ ಕೃಷಿ ಕಾಯ್ದೆ ಹೆಸರಲ್ಲಿ ಸುದೀರ್ಘವಾಗಿ ನಡೆದಿದ್ದ ಹೋರಾಟ ಕೊನೆಗೆ ಟೂಲ್ ಕಿಟ್ ಅನ್ನೋದು ಬಹಿರಂಗ ಆಗ್ತಾ ಇದ್ದ ಹಾಗೆ ಅಂತ್ಯಗೊಳ್ತು. ಆದ್ರೆ ಆ ಹೋರಾಟ ಉತ್ತರ ಭಾರತದ 3 ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಈ ಬಾರಿ ಇಡೀ ದೇಶದಾದ್ಯಂತ ತೀವ್ರವಾಗಿ ನಡೆಸಬೇಕು ಅನ್ನೋ ಪ್ಲಾನ್ ಇರೋದು ಕಾಣಿಸ್ತಾ ಇದೆ. ಇದು ಸಾಧ್ಯವಾಗುತ್ತಾ ಅಂತ ನೋಡೋದಾದ್ರೆ ಮೊದಲಿಗೆ ಕಳೆದ ಬಾರಿ ಹೋರಾಟ ನಡೆದ ಸ್ಥಳದ ಕಡೆ ನೋಡಿದ್ರೆ ಪಂಜಾಬ್. ಪ್ರಸ್ತುತ ಅಲ್ಲಿ ಆಮ್ ಆದ್ಮಿ ಸರ್ಕಾರ ಇರೋದ್ರಿಂದ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೆಯೋ ಸಾಧ್ಯತೆ ಇದೆ. ಇನ್ನು ಕಳೆದ ಬಾರಿ ಹೋರಾಟಗಾರರ ಪ್ಲಾನ್ ಇದ್ದಿದ್ದು ದೆಹಲಿ ಒಳಗೆ ಟ್ರ್ಯಾಕ್ಟರ್ ಗಳನ್ನ ನುಗ್ಗಿಸೋದು. ಆ ಹೊತ್ತಲ್ಲಿ ಇಂಡಿ ಒಕ್ಕೂಟಕ್ಕೆ ಹೋಪ್ ಇದ್ದಿದ್ದು ದೆಹಲಿ ಸರ್ಕಾರದ ಮೇಲೆ. ಪಂಜಾಬ್ ದೆಹಲಿ ಎರಡೂ ಕಡೆ ಆಪ್ ಸರ್ಕಾರ ಇರೋದ್ರಿಂದ ಕೇಂದ್ರ ಸರ್ಕಾರವನ್ನ ಗಡಗಡ ನಡುಗಿಸಬಹುದು ಅಂತ ಲೆಕ್ಕ ಹಾಕೊಂಡಿದ್ರು. ಆದ್ರೆ ಪ್ರತಿಭಟನಾಕಾರರಿಗೆ ದೆಹಲಿ ಒಳಗೆ ಕಾಲಿಡೋದಕ್ಕೂ ಆಗ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಹರಿಯಾಣದಲ್ಲಿ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಅನಾವಶ್ಯಕ ಗಲಭೆ ಎಬ್ಬಿಸುವವರಿಗೆ ಲಾಠಿ ರುಚಿ ತೋರಿಸಿದ್ರು. ಕಾಕಿ ಟೀಮ್ಗೆ ಫುಲ್ ಪವರ್ ಕೊಟ್ಬಿಟ್ರು. ಅದಾದ ಬಳಿಕ ಹರಿಯಾಣ ಎಲೆಕ್ಷನ್ ನಡೆದು ಮತ್ತೆ ಅಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ. ಸಿಎಂ ನಯಾಬ್ ಸಿಂಗ್ ಸೈನಿ ಕೂಡ ಖಡಕ್ ಆಡಳಿತ ನಡೆಸ್ತಾ ಇದ್ದಾರೆ. ಇನ್ನು ದೆಹಲಿ ಕಡೆ ನೋಡಿದ್ರೆ ಅಲ್ಲಿ ಈಗ ಕೇಜ್ರಿವಾಲ್ ಇಲ್ಲ. ಸರ್ಕಾರ ಬದಲಾಗಿ ಸಿಎಂ ರೇಖಾ ಗುಪ್ತಾ ಆಡಳಿತದಲ್ಲಿ ದೆಹಲಿಗೆ ಹಿಡಿದಿದ್ದ ಕರಾಳ ಛಾಯೆ ಮೆಲ್ಲಗೆ ಸರಿದು ಹೋಗ್ತಾ ಇದೆ. ಅದರಿಂದ ರಾಷ್ಟ್ರ ರಾಜಧಾನಿಯನ್ನ ಟಾರ್ಗೆಟ್ ಮಾಡಿದ್ರೆ ಈ ಬಾರಿ ಫೇಲ್ಯೂರ್ ಗ್ಯಾರಂಟಿ. ಹಾಗಿದ್ರೆ ಇನ್ನೆಲ್ಲಿ ಸಕ್ಸಸ್ ಸಿಗಬಹುದು ಅಂತ ನೋಡ್ತಾ ಇದ್ರೆ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳು ಹಾಗೂ ಇಂಡಿ ಒಕ್ಕೂಟದ ಆಡಳಿತ ಇರುವ ರಾಜ್ಯಗಳಲ್ಲಿ ಅಂತ ಅಂದಾಜಿಸಲಾಗ್ತಾ ಇದೆ. ಹಿಮಾಚಲ ಪ್ರದೇಶ, ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಈ ಬಾರಿ ಹೋರಾಟ ತೀವ್ರವಾಗಿ ಇರಬಹುದು. ಈ ಹೋರಾಟ ಗ್ಲೋಬಲ್ ಲೆವೆಲ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬೇಕಿತ್ತು ಅಂದ್ರೆ ಪ್ರಮುಖವಾಗಿ ದೆಹಲಿ ಟಾರ್ಗೆಟ್ ಆಗ್ಬೇಕಿತ್ತು. ಆದ್ರೆ ಅದು ಆಗಲ್ಲ ಅನ್ನೋದನ್ನ ಹೇಳಿದ್ವಿ. ಅದರ ಜೊತೆಗೆ ಮುಂಬೈ ಕೂಡ ಟಾರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ಬಾರಿ ವಿಪಕ್ಷಗಳ ಉದ್ದೇಶ ಬೇರೆ ಇರಬಹುದು. ದಕ್ಷಿಣವನ್ನ ಟಾರ್ಗೆಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೆದಿದೆ. ಯಾಕಂದ್ರೆ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ದೊಡ್ಡ ಹೋರಾಟದ ಜೊತೆಗೆ ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆ ಕಾಂಗ್ರೆಸ್ ಮೈತ್ರಿ ಫಿಕ್ಸ್ ಆಗಿದೆ. ಅಲ್ಲಿ ಹಾಗೂ ಕೇರಳದಲ್ಲಿ ಎಲೆಕ್ಷನ್ ಕೂಡ ನಡೀತಾ ಇದೆ. ಈ ಹೊತ್ತಲ್ಲಿ ದಕ್ಷಿಣ ಭಾರತವೇ ಈ ಬಾರಿಯ ಕೇಂದ್ರ ಬಿಂದು ಆಗ್ಬಹುದು. ಅಲ್ಲದೆ ದಕ್ಷಿಣದಲ್ಲಿ ಜನರನ್ನ ಒಗ್ಗೂಡಿಸೋದು ಉತ್ತರಕ್ಕೆ ಹೋಲಿಸಿದ್ರೆ ಕಷ್ಟ ಏನೂ ಅಲ್ಲ. ಸುಮ್ಮನೆ ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ ಅನ್ನೋ ಒಂದು ಸ್ಟೇಟ್ಮೆಂಟ್ ನೀಡಿದ್ರೆ ಕಾರಣವನ್ನು ಕೇಳದೆ ಕೈ ಜೋಡಿಸೋದಕ್ಕೆ ಸಾಕಷ್ಟು ಜನರಿದ್ದಾರೆ ಅನ್ನೋ ಅಂದಾಜಿಟ್ಕೊಂಡು ದಕ್ಷಿಣವನ್ನ ಟಾರ್ಗೆಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ.
ಒಂದು ವೇಳೆ ನಿಜವಾದ ರೈತರು ಬೀದಿಗೆ ಇಳಿದ್ರೆ 2-3 ದಿನ ಪ್ರೊಟೆಸ್ಟ್ ಮಾಡ್ತಾರೆ, ಆಮೇಲೆ ತಮ್ಮ ಕೆಲಸ ಹಾಗೂ ದುಡಿಮೆ ಕಡೆಗೆ ಗಮನ ಹರಿಸ್ತಾರೆ. ಯಾಕಂದ್ರೆ ನಿಜವಾದ ರೈತರು ಸೋಮಾರಿಗಳಲ್ಲ, ಶ್ರಮ ಜೀವಿಗಳು. ಆದ್ರಿಂದ ತಿಂಗಳಾನುಗಟ್ಟಲೆ ಹೋರಾಟ ನಡೆದ್ರೆ ಸಹಜವಾಗಿಯೇ ಜನರಿಗೆ ಅನುಮಾನ ಬರುತ್ತೆ. ಆದ್ರೆ ಈ ಸುದೀರ್ಘ ಹೋರಾಟಗಳಿಂದ ಯಾವ ರೀತಿಯ ಲಾಭ ಆಗ್ಬೋದು ಅನ್ನೋದನ್ನ ನೋಡಿದ್ರೆ, ಮೊದಲಿಗೆ ಭಾರತದಲ್ಲಿ ಸರ್ಕಾರದ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನ ಜಾಗತಿಕ ಮಟ್ಟದಲ್ಲಿ ಹರಡಿಸೋದಕ್ಕೆ ಒಂದು ದಾರಿ ಆಗುತ್ತೆ. ಸತತ ಪ್ರತಿಭಟನೆ, ರಸ್ತೆ ಬ್ಲಾಕ್ಗಳಿಂದ ಜನರಿಗೆ ತೊಂದರೆ ಆಗುತ್ತೆ, ಅವರು ಸರ್ಕಾರಕ್ಕೆ ಬೈತಾರೆ. ಆಂತರಿಕ ವಹಿವಾಟು, ಸರಕು ಸಾಗಣೆ ತೊಂದರೆ ಸೇರಿ ಹಲವು ಅವಾಂತರ ಆಗುತ್ತೆ. ಇದರಿಂದ ಸಾವಿರಾರು ಕೋಟಿ ನಷ್ಟ ಆಗುತ್ತೆ. ಒಂದು ವೇಳೆ ಸರ್ಕಾರ ಆಕ್ಷನ್ ತಗೊಂಡ್ರೆ ರೈತರ ಮೇಲೆ ಮೋದಿ ಹಲ್ಲೆ ಮಾಡಿಸಿದ್ರು ಅಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಹಂಗಾಮ ನಡೆಸೋದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ಸುದೀರ್ಘವಾಗಿ ನಡೀಲಿ ಅಥವಾ ಚಿಕ್ಕ ಪುಟ್ಟ ಮಟ್ಟದಲ್ಲೇ ನಡೀಲಿ, ಈಗಿನ ಜನರು ಕಾರಣ ಏನು ಅನ್ನೋದನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ರಾಹುಲ್ ಇದರಿಂದ ರೈತರಿಗೆ ಹಾನಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ವಾಸ್ತವ ಏನು ಅನ್ನೋದನ್ನ ಸರ್ಕಾರ ಆಲ್ರೆಡಿ ಬಿಚ್ಚಿಟ್ಟಿದೆ. ಅದನ್ನ ಮತ್ತೊಮ್ಮೆ ನೋಡೋದಾದ್ರೆ, ರೈತರು ಹಾಗೂ ಹಾಲು ಉತ್ಪಾದಕರಿಗೆ ಈ ಡೀಲ್ ನಿಂದ ಎಫೆಕ್ಟ್ ಆಗೋದಿಲ್ಲ ಅನ್ನೋದನ್ನ ಹೇಳಲಾಗಿದೆ. ತರಕಾರಿಗಳಾದ ಈರುಳ್ಳಿ, ಆಲೂಗಡ್ಡೆ, ಕಾಳುಗಳು, ನೆಲದ ಅಡಿಯಲ್ಲಿ ಬೆಳೆಯುವ ತರಕಾರಿಗಳಿಗೆ ಇದರಿಂದ ಎಫೆಕ್ಟ್ ಆಗೋದಿಲ್ಲ. ಪ್ರಮುಖ ಆಹಾರ ಧಾನ್ಯಗಳಾದ ಅಕ್ಕಿ, ರಾಗಿ, ಗೋಧಿ, ಜೋಳ ಹಾಗೂ ಇತ್ಯಾದಿ ಸಿರಿಧಾನ್ಯಗಳಿಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಹಾಲು, ತುಪ್ಪ, ಬೆಣ್ಣೆ, ಪನೀರ್, ಚೀಸ್ ಸೇರಿ ಯಾವುದೇ ಹಾಲಿನ ಪ್ರಾಡಕ್ಟ್ಗಳಿಗೂ ಕೂಡ ಸಮಸ್ಯೆ ಇಲ್ಲ. ಬಾಳೆ, ಮಾವು, ಬೆರ್ರಿಗಳು ಹಾಗೂ ನೆಲ್ಲಿಕಾಯಿಯಂತಹ ಹಣ್ಣುಗಳ ಉತ್ಪಾದಕರಿಗೂ ಕೂಡ ಈ ಡೀಲ್ನಿಂದ ಸಮಸ್ಯೆ ಆಗೋದಿಲ್ಲ. ಭಾರತೀಯ ಸಾಂಬಾರ ಪದಾರ್ಥಗಳ ಮೌಲ್ಯವು ಕುಗ್ಗೋದಿಲ್ಲ ಹಾಗೂ ಭಾರತೀಯ ಟೀಗೆ ಇರೋ ಬೇಡಿಕೆ ಖಂಡಿತ ಕಮ್ಮಿ ಆಗೋದಿಲ್ಲ ಅನ್ನೋದನ್ನ ಸರ್ಕಾರ ಹೇಳಿದೆ. ಇನ್ನು ಈ ಡೀಲ್ ನಿಂದ ಭಾರತಕ್ಕೆ ಆಗ್ತಾ ಇರೋ ಒಂದಷ್ಟು ಪ್ರಮುಖ ಅಡ್ವಾಂಟೇಜ್ ಗಳನ್ನ ನೋಡ್ತಾ ಹೋದ್ರೆ, ಭಾರತದಿಂದ ಅಮೆರಿಕಕ್ಕೆ ಸುಮಾರು $30 ಟ್ರಿಲಿಯನ್ ಮೊತ್ತದ ರಫ್ತಿಗೆ ಅವಕಾಶ ನೀಡಲಾಗಿದೆ. ಭಾರತದ ಮೇಲಿನ ಟ್ಯಾರಿಫ್ 18% ಇಳಿಕೆಯಾಗಿದೆ. ಔಷಧಿಗಳು, ವಜ್ರಗಳು, ಏರ್ ಕ್ರಾಫ್ಟ್ ನ ಭಾಗಗಳ ಮೇಲೆ ಯಾವುದೇ ಟ್ಯಾರಿಫ್ ಇರೋದಿಲ್ಲ. ಟೆಕ್ಸ್ಟೈಲ್ಸ್, ಅಪಿಯರಲ್, ಲೆದರ್, ಫುಟ್ವೇರ್, ಪ್ಲಾಸ್ಟಿಕ್, ಕೆಮಿಕಲ್ಸ್ ಹಾಗೂ ಮೆಷಿನರಿ ವಲಯಕ್ಕೆ ದೊಡ್ಡ ಅನುಕೂಲ ಸಿಗ್ತಾ ಇದೆ. ಎಂಎಸ್ಎಂಇ ಹಾಗೂ ಮೀನುಗಾರಿಕೆಗೆ ಹೆಚ್ಚಿನ ಅನುಕೂಲ ಸಿಗ್ತಾ ಇದೆ. ಮಹಿಳೆಯರು ಮತ್ತು ಯುವಕರಿಗಾಗಿ ಲಕ್ಷಾಂತರ ಉದ್ಯೋಗಾವಕಾಶ ಸೃಷ್ಟಿಯಾಗ್ತಾ ಇದೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಅಮೆರಿಕದಲ್ಲಿ ಭಾರತದ ಮಾರ್ಕೆಟ್ ವಿಸ್ತರಣೆ ಆಗ್ತಾ ಇರೋದು ಭಾರತದ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ದೊಡ್ಡ ಬೂಸ್ಟ್ ಕೊಟ್ಟಂತಾಗಿದೆ. 2047ರ ವಿಕಸಿತ ಭಾರತದ ಪರಿಕಲ್ಪನೆಗೆ ಇದರಿಂದ ಇನ್ನಷ್ಟು ಅನುಕೂಲ ಆಗ್ತಾ ಇದೆ. ಇನ್ನು ಎಲ್ಲರಿಗೂ ಅಚ್ಚರಿ ತರಿಸ್ತಾ ಇರೋ ವಿಷಯ ಏನಂದ್ರೆ, ಈ ಹಿಂದೆ ಭಾರತ ಅಮೆರಿಕ ಬಾಂಧವ್ಯ ಚೆನ್ನಾಗಿದ್ದಾಗ ಅದಕ್ಕೂ ವಿಪಕ್ಷಗಳು ಕೊಂಕು ಮಾತಾಡಿದ್ವು. ನಂತರ ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಟ್ರಂಪ್ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಮುಂದಾದ್ರೆ ಆಗ ಟ್ರಂಪ್ ಬಹಳ ಒಳ್ಳೆಯವನ ರೀತಿ ಕಂಡು ಜೈ ಜೈ ಎಂದ್ರು. ಅಮೆರಿಕವನ್ನ ದೂರ ಇಟ್ಟಿದ್ದಕ್ಕೆ ಅವರು ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕ್ತಾ ಇದ್ದಾರೆ, ಮೋದಿ ಭಾರತಕ್ಕೆ ಮಾರಕ ಅಂತ ಹೇಳಿದ್ರು. ಈಗ ಟ್ರೇಡ್ ಡೀಲ್ ಯಶಸ್ವಿಯಾಗಿ ಟ್ಯಾರಿಫ್ ತಗ್ಗಿದ್ರೆ ಮೋದಿ ಟ್ರಂಪ್ಗೆ ಬೆಂಡಾದ್ರು, ರೈತರಿಗೆ ಸಮಸ್ಯೆ ಅನ್ನೋ ಆರೋಪಗಳು ಬರ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.